Hi and welcome back to the channel. I am TEJAS and you noಡ್ತಾ ಇದ್ದೀರಾ TECHOUTBOX ಕನ್ನಡ YouTube channel. So ಇವತ್ತಿನ ವಿಡಿಯೋದಲ್ಲಿ we are going to unbox this budget category laptop. So ಈ ಒಂದು ಲ್ಯಾಪ್ಟಾಪ್ Asus ಕಡೆಯಿಂದ in search of incredible ಅಂತ ಇದೆ. ಇದು 29990 ರೂಪಾಯಿಗೆ Amazon ಅಲ್ಲಿ ಇದೆ. ಸೊ ಈ ಒಂದು ಲ್ಯಾಪ್ಟಾಪ್ ನೀವು ತಗೋಬಾರ್ದಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಲ್ಯಾಪ್ಟಾಪ್ ತೊಗೊಳೋಕ್ಕಿಂತ ಮುಂಚೆ ಒಂದಷ್ಟು ಸ್ಟೋರೇಜ್ ಇದೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಸೊ ಈ ಲ್ಯಾಪ್ಟಾಪ್ನ ನಾವು ತೊಗೊಳೋಕ್ಕೆ ರಿಲಯನ್ಸ್ಗೆ ಹೋದ್ವಿ, ಪೈಗೆ ಹೋದ್ವಿ. ಅಲ್ಲೆಲ್ಲ 30,000 ರೂಪಾಯಿ ಬಡ್ಜೆಟ್ ನಮ್ಮದು ಕ್ಯಾಟಗರಿ ಇದೆ. ಸೊ ಸಾರಿ ಬಡ್ಜೆಟ್ ಇದೆ ನಮ್ಮದು 30,000 ರೂಪಾಯಿದು. ಅಷ್ಟಕ್ಕೆ ನಿಮ್ಮ ಹತ್ರ ಇರೋ ಲ್ಯಾಪ್ಟಾಪ್ ತೋರಿಸಿ ಅಂತಂದರೆ 30,000 ರೂಪಾಯಿಗೆ ಅದು ಲ್ಯಾಪ್ಟಾಪ್ ಇಲ್ಲ ಸರ್ ನಮ್ಮ ಹತ್ರ ಅಂತ ಅಂದರು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ದಕ್ಕೆ ಈ ಒಂದು ಬಡ್ಜೆಟ್ ಕ್ಯಾಟಗರಿ ಲ್ಯಾಪ್ಟಾಪ್ ನಮಗೆ ಸಿಕ್ತು. ಸೊ ಇದನ್ನು ನಾವು ಇವತ್ತು ಅಮೆಝಾನಿಂದ ತರಿಸಿದ್ದು. ಸೊ ನೀವೇನಾದರೂ ಈ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಫಸ್ಟ್ ಲಿಂಕು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಮೆಝಾನ್ ಆ್ಯಪೇ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಒಂಚೂರು ನಮಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿಂದ ಬೈ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಬಿಗಿನ್ ದ ಅನ್ಬಾಕ್ಸಿಂಗ್. ಇದು ಆ್ಯಕ್ಚುಲಿ ನಮ್ಮ ಅಣ್ಣಂದು. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್ ಟು ಹಿಸ್ ಹೋಮ್ ಆ್ಯಂಡ್ ಅನ್ಬಾಕ್ಸಿಂಗ್ ದೇರ್. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಗೈಸ್, ಇದು ಜಸ್ಟ್ ಸಿಂಪಲ್ ಅನ್ಬಾಕ್ಸಿಂಗ್ ಆಯಿತಾ. ಸೊ ಅಮೆಝಾನಿಂದ ಸಿಕ್ಕಿದ ಪ್ಯಾಕೇಜ್ ಇದು. ಒಳಗಡೆ ನಮಗೆ ಯಾವುದೇ ರೀತಿ ಡ್ಯಾಮೇಜ್ ಏನು ಆಗಿರಲಿಲ್ಲ, ಒಳ್ಳೆ ಪ್ಯಾಕೇಜಿಂಗೇ ಮಾಡಿದರು ಅಮೆಝಾನ್ ಕಡೆಯಿಂದ. ಸೊ ಇನ್ನು ಈ ಲ್ಯಾಪ್ಟಾಪಲ್ಲಿ ಇರುವಂಥ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ AMD ಡುವೆಲ್ ಕೋರ್ Ryzen 3 3200U ಪ್ರೊಸೆಸರ್ ನಿಮಗೆ ಸಿಗ್ತಾ ಇದೆ ವಿತ್ 2.0 GHz ಮತ್ತು 5 MB ಕ್ಯಾಶ್ ಮೆಮೊರಿ ಕೂಡ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಪ್ಯಾಕೇಜ್ ಹೆವಿ ಟೈಟಾಗಿ ಮಾಡಿದ್ದಾರೆ. ಓಕೆ, ಆ್ಯಂಡ್ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಮೆಮೊರಿ ಬಗ್ಗೆ ಮಾತಾಡೋದಾದರೆ 4GB ಆನ್ ಬೋರ್ಡ್ DDR4 ರ್ಯಾಮ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದನ್ನು ನೀವು 12GB ರ್ಯಾಮ್ ತನಕ ನೀವು ಅಪ್ಗ್ರೇಡ್ ಮಾಡ್ಕೊಬೋದು ಇದೇ ಒಂದು ರ್ಯಾಮ್ನ. ಸೊ ಅಪ್ಗ್ರೇಡಬಲ್ ಆಪ್ಷನ್ಸ್ ನಿಮಗೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಲ್ಯಾಪ್ಟಾಪ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ 1TB ನಿಮಗೆ ಸ್ಟೋರೇಜ್, ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ ವಿತ್ 5400 RPM ಇರುವಂಥ ಒಂದು ಹಾರ್ಡ್ ಡಿಸ್ಕ್. ಇದು ಒಂದು ರೇಂಜಿಗೆ ಹೈ ಸ್ಪೀಡ್ನೇ ನಿಮಗೆ ಪ್ರೊವೈಡ್ ಮಾಡುತ್ತೆ. ಅದನ್ನು ನೀವು M.2 ಸ್ಲಾಟಿಂದ ನೀವು SSD ಇನ್ನೊಂದು ಎಕ್ಸ್ಟರ್ನಲ್ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ನೀವು ಆರಾಮಾಗಿ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಬೋದು, ಅಂದರೆ ಅಪ್ಗ್ರೇಡ್ ಮಾಡ್ಕೊಬೋದು ಆರಾಮಾಗಿ. ಸೊ ಈಗ ಆ್ಯಕ್ಚುಯಲ್ ಲ್ಯಾಪ್ಟಾಪ್ ಬಾಕ್ಸ್ ಇತ್ತಲ್ಲ ನಮಗೆ ಸಿಕ್ಕಿದ್ದು. ಸೊ ಅದನ್ನು ನಾವೀಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಸೊ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ಡೈರೆಕ್ಟಾಗಿ ನಿಮಗೆ ಲ್ಯಾಪ್ಟಾಪ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಲ್ಯಾಪ್ಟಾಪ್ನ ಈಗ ನಾವು ತೆಗ್ದು ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ಈಗ ಬಾಕ್ಸಲ್ಲಿ ಏನೇನಿದೆ ಅಂತ ಈಗ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಲ್ಯಾಪ್ಟಾಪ್ದು ಚಾರ್ಜರ್ ಇದೆ, ಅದನ್ನು ತೆಗಿತಾ ಇದ್ದೀವಿ. ಸೊ ನಿಮಗೆ ಪೇಪರ್ ವರ್ಕ್ ನೋಡೋಕ್ಕೆ ಸಿಗುತ್ತೆ ಮತ್ತು ಲ್ಯಾಪ್ಟಾಪ್ದು ಅಡ್ಯಾಪ್ಟರ್ ನೋಡೋಕ್ಕೆ ಸಿಗ್ತಾ ಇದೆ. ಮತ್ತು ಅಡ್ಯಾಪ್ಟರ್ನ ನಿಮಗೆ ಕರೆಂಟಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಕೇಬಲ್ ಸಿಗ್ತಾ ಇದೆ. ಸೊ ಈಗ ಲ್ಯಾಪ್ಟಾಪ್ನ ನಾವು ಬೂಟ್ ಮಾಡಿ ನೋಡೋಣ ಯಾವ ರೀತಿ ಇದು ಬೂಟಪ್ ಆಗುತ್ತೆ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಈ ಒಂದು ಲ್ಯಾಪ್ಟಾಪಲ್ಲಿ ಇಂಟರ್ನಲ್ ಅಂದರೆ ಕಂಪ್ನಿಯಿಂದನೇ ನಿಮಗೆ ವಿಂಡೋಸ್ 10 ಬರೋದಿಲ್ಲ. ಇದರಲ್ಲಿ ಎಂಡ್ಲೆಸ್ OS ಅಂತ ಒಂದು OSನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ OS ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನಕ್ಕೆ ಅಂತಂದರೆ ನಿಮಗೆ ಫೋನ್ಸ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಫೈಲ್ ಮ್ಯಾನೇಜರು ಆ ರೀತಿ ಮಾಡಿರ್ತಾರೆ. ಸೊ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿರೋ ಫೀಲ್ ಬರೋಲ್ಲ. ಅದಕ್ಕೋಸ್ಕರ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದಾದ್ಮೇಲೆ ನೀವು ವಿಂಡೋಸ್ 10ಗೆ ಅಪ್ಗ್ರೇಡ್ ಮಾಡ್ಕೊಬೋದು. ಸೊ ಈಗ ನಾವು ಎಂಡ್ಲೆಸ್ OSನ ನಾನೀಗ ಸೆಟಪ್ ಮಾಡ್ತಾಯಿದ್ದೀನಿ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ. ಇನ್ನು ಗ್ರಾಫಿಕ್ಸ್ ಬಗ್ಗೆ ಮಾತಾಡೋದ್ರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಇಂಟಿಗ್ರೇಟೆಡ್ Radeon R3 ಗ್ರಾಫಿಕ್ಸ್ ಸಿಗ್ತಾ ಇದೆ. ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಇರೋದಿಲ್ಲ, ಬಟ್ ನಿಮಗೆ ಪ್ರೊಸೆಸರ್ ಜೊತೆನೇ ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ನಿಮಗೆ ಸಿಗ್ತಾ ಇದೆ. ಇನ್ನು ಈ ಲ್ಯಾಪ್ಟಾಪಿಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ನಿಮಗೆ 14 ಇಂಚ್ದು LED ಬ್ಯಾಕ್ಲೈಟ್ ಫುಲ್ HD ಡಿಸ್ಪ್ಲೇ ನಿಮಗೆ ಸಿಗ್ತಾ ಇದೆ ವಿತ್ 60 Hz ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ನಿಮಗೆ ಈ ಒಂದು ಲ್ಯಾಪ್ಟಾಪಲ್ಲಿ ಸಿಗ್ತಾ ಇದೆ. ಮತ್ತು ಈ ಒಂದು ಲ್ಯಾಪ್ಟಾಪಿನ ಸಾಫ್ಟ್ವೇರ್ ಬಗ್ಗೆ ಹೇಳೋದಾದರೆ ಅದೇ ಹೇಳಿದ್ನಲ್ಲ ಎಂಡ್ಲೆಸ್ OS ನಿಮಗೆ ಇನ್ಸ್ಟಾಲ್ ಆಗಿರುತ್ತೆ. ಇನ್ನು ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಜೊತೆಗೆ ವೆಬ್ ಕ್ಯಾಮ್ ಕೂಡ ಸಿಗ್ತಾ ಇದೆ. ಇದೊಂದು ಒಳ್ಳೆ ಆಪ್ಷನ್ಸ್ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ಸ್ಟೂಡೆಂಟ್ ಯೂಸ್ ಮತ್ತು ಆಫೀಸ್ ಯೂಸ್ಗೆ ಏನಾದರೂ ತೊಗೊತೀರಾ ಅಂತಂದರೆ ಇವೆಲ್ಲ ಬೇಸಿಕ್ಕು. ಸೊ ಇದೆಲ್ಲ ನಿಮಗೆ ಅವೈಲೇಬಲ್ ಇದೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ನಾನು ತೊಗೊಂಡಿದ್ದು August 1ಗೆ ನನಗೆ ಬಂದಾಗ 29,990 ರೂಪಾಯಿಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬಟ್ ಈಗ ಅಟ್ ಪ್ರೆಸೆಂಟ್ ನಾನು ನೋಡಿದ್ರೆ ಇವತ್ತೇ ನಾನು ತೊಗೊಂಡಿದ್ದು, ಬೆಳಗ್ಗೆ ಬಂದಿದ್ದು ಡೆಲಿವರಿ. ಈಗ ನೋಡಿದ್ರೆ 37,000 ಆಗಿದೆ. ನಾನು ನಿಮಗೆ ನನ್ನ ಒಂದು ಬಿಲ್ಲು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ಎಷ್ಟು ಕಾಸ್ಟ್ ಆಗಿದೆ ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೀವು ಲ್ಯಾಪ್ಟಾಪ್ ತೊಗೊತೀರಾ ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಹುಡುಕಿ. ಸೊ ಇಲ್ಲಾಂದರೆ ನೀವು ಕಮ್ಮಿ ದುಡ್ಡಿಗೆ ಸಿಗುವಂಥ ಏನು ಲ್ಯಾಪ್ಟಾಪ್ನ ನಿಮಗೆ ನೀವು ಜಾಸ್ತಿ ತೊಗೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಹುಡುಕಬೇಕು, ಸ್ವಲ್ಪ ತಾಳ್ಮೆ ಇರಬೇಕು. ಸೊ ತಾಳಿದವನು ಬಾಳೆ ಅನ್ನೋಂಗೆ ಸ್ವಲ್ಪ ತಾಳಿದ್ರೆ ನಿಮಗೆ ಒಳ್ಳೆ ಲ್ಯಾಪ್ಟಾಪ್ ನಿಮಗೆ ಸಿಗುತ್ತೆ. ಸೊ 37,000 ರೂಪಾಯಿ ಲ್ಯಾಪ್ಟಾಪು ಈಗ ನನಗೆ 29,990 ರೂಪಾಯಿಗೆ ಸಿಕ್ತು. ಸೊ ಈಗ ನೀವೇನಾದರೂ ಬೈ ಮಾಡಿದ್ರೆ ನೀವು 37,000 ರೂಪಾಯಿ ಕೊಡಬೇಕು. ಸೊ ಇದೇ ರೀತಿ ನೀವು ವೆಯ್ಟ್ ಮಾಡಿ. ಸೊ ಯಾವಾಗ ನಿಮ್ಗೆ ಆಫರ್ ಸಿಗುತ್ತೆ ಆವಾಗ ನೀವು ಬೈ ಮಾಡ್ಕೊಬೋದು. ಸೊ ಇನ್ನು ಈಗ ನೀವು ನೋಡ್ತಾ ಇದ್ದೀರಾ ಇದೇ ಎಂಡ್ಲೆಸ್ OSದು ಇಂಟರ್ಫೇಸು ಸ್ಟಾರ್ಟಿಂಗೇ ಈ ರೀತಿ ಬರುತ್ತೆ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಐ ರೆಕಮೆಂಡ್ ಗೋಯಿಂಗ್ ಫಾರ್ ವಿಂಡೋಸ್ 10.
ಇನ್ನು ಯೂಸರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರೆ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀನೇನೋ ಅಂತ ನಿಮಗೆ ಅನಿಸುತ್ತೆ. ಏನಕ್ಕೆ ಅಂತಂದರೆ ಇದು ಪ್ಲಾಸ್ಟಿಕ್ ಬಿಲ್ಡ್ ಅಲ್ಲ, ಫುಲ್ ಬಾಡಿ ನಿಮಗೆ ಮೆಟಲ್ ಬಿಲ್ಡಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರ ನೀವು ಒಂದು ಮ್ಯಾಕ್ಬುಕ್ನ ಹೆಂಗೆ ಯೂಸ್ ಮಾಡ್ತೀರೋ ಅದೇ ರೀತಿ ಫೀಲ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ನಾನು ಈ ಒಂದು ಲ್ಯಾಪ್ಟಾಪ್ನ ರೆಕಮೆಂಡ್ ಮಾಡ್ತೀನಿ. ನಿಮ್ಮ ಬಜೆಟ್ ಏನಾದರೂ ನಿಮಗೆ 30,000 ರುಪೀಸ್ ಅಲ್ಲಿದ್ದರೆ ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಈ ಲ್ಯಾಪ್ಟಾಪ್ 30,000 ರುಪೀಸ್ಗೆ ಸಿಗುತ್ತೆ. ಈ ಲ್ಯಾಪ್ಟಾಪಿನ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಪವರ್ ಪೋರ್ಟ್ ಸಿಗ್ತಾ ಇದೆ, ಮತ್ತು USB Type-C ಪೋರ್ಟ್ ಕೂಡ ಸಿಗ್ತಾ ಇದೆ, ಮತ್ತು ಒಂದು HDMI ಪೋರ್ಟು ಮತ್ತು 3.0 ಇರುವಂಥ ಒಂದು USB ಪೋರ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ರೈಟ್ ಸೈಡಲ್ಲಿ ನಿಮಗೆ ಒಂದು ಮೈಕ್ರೋ SD ಕಾರ್ಡ್ ಪೋರ್ಟ್ ಸಿಗ್ತಾ ಇದೆ, ಮತ್ತು ಒಂದು 3.5mm ಜಾಕ್ ಸಿಗ್ತಾ ಇದೆ, ಆ್ಯಂಡ್ ನಿಮಗೆ 2.0 USB ಪೋರ್ಟ್ ಕೂಡ ಸಿಗುತ್ತೆ. ಈಗ ನೋಡ್ತಾ ಇರೋದು ನೀವು ಫ್ರಂಟಲ್ಲಿ ಯೂಸರ್ಗೆ ಆರಾಮಾಗಿರಲಿ ಅಂತ ಫ್ರಂಟಲ್ಲಿ ಯಾವುದೇ ರೀತಿ ಪೋರ್ಟ್ಸ್ ಏನೂ ಇಲ್ಲ. ಸೊ ಇನ್ನು ಈ ಲ್ಯಾಪ್ಟಾಪಿನ ಬೆಜಲ್ ಬಗ್ಗೆ ಮಾತಾಡಿದ್ರೆ ತುಂಬ ಕಮ್ಮಿ ಬೆಜಲ್ ನಿಮಗೆ ನೋಡ್ಬೋದು. ನೀವು ಈಗ ನೋಡ್ತಾ ಇದ್ದೀರಲ್ಲ, ಸೊ ಬೆಜಲ್ ಮಾತ್ರ ತುಂಬ ಕಮ್ಮಿ ಇದೆ. ಸೊ ಮತ್ತು ನಿಮಗೆ ಮೇಲ್ಗಡೆ ನಿಮಗೆ ವೆಬ್ ಕ್ಯಾಮ್ ಕೂಡ ಈ ಒಂದು ಲ್ಯಾಪ್ಟಾಪಲ್ಲಿ ಸಿಗ್ತಾಯಿದೆ, ವಿತ್ ಮೈಕ್ರೋಫೋನ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಇನ್ನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ರೀತಿ ಕಂಟೆಂಟ್ ನಿಮಗೆ ಫ್ಯೂಚರಲ್ಲಿ ಕೂಡ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.